ಶುಕ್ರವಾರ ಜಪಿಸಬಹುದಾದ 10 ಪ್ರಾಚೀನ ಮಹಾಲಕ್ಷ್ಮಿ ಮಂತ್ರಗಳು. ಶ್ರೀ ಲಕ್ಷ್ಮೀ ದೇವಿಯ ಸಕಲ ಮಂತ್ರಗಳಲ್ಲಿ ಮಹಾಲಕ್ಷ್ಮಿ ಮಂತ್ರಕ್ಕೆ ಅತ್ಯುನ್ನತ ಸ್ಥಾನವಿದೆ. ಶುಕ್ರವಾರದ ಪವಿತ್ರ ದಿನದಂದು ಮಹಾಲಕ್ಷ್ಮಿ ಮಂತ್ರಗಳನ್ನು ಜಪಿಸುವುದು ಅತ್ಯಂತ ಶುಭದಾಯಕ ಹಾಗೂ ಫಲಪ್ರದ. ಹಾಗಾದರೆ ಶುಕ್ರವಾರದಂದು ನಾವು ಜಪಿಸಬೇಕಾದ 10 ಪ್ರಮುಖ ಮಹಾಲಕ್ಷ್ಮಿ ಮಂತ್ರಗಳು ಯಾವುವು? ಮಂತ್ರ ಪಠಣ ಮಾಡುವ ಸರಿಯಾದ ಕ್ರಮ ಯಾವುದು? ಆ ಮಂತ್ರಗಳ ಸಂಪೂರ್ಣ ಪಟ್ಟಿಯನ್ನು ನೀವಿಲ್ಲಿ ಕಾಣಬಹುದು. ಲಕ್ಷ್ಮೀದೇವಿಯನ್ನು ಭಕ್ತಿಯಿಂದ ಮಹಾಲಕ್ಷ್ಮಿ ಎಂದು ಆರಾಧಿಸಲಾಗುತ್ತದೆ. ಮಹಾಲಕ್ಷ್ಮೀ ದೇವಿಯು ಸಿರಿ, ಸಂಪತ್ತು ಹಾಗೂ ಸಕಲ ಸಮೃದ್ಧಿಯ ಅಧಿದೇವತೆಯಾಗಿದ್ದಾಳೆ. ಪ್ರತಿವಾರ ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನು ಪೂಜಿಸುವ ಶ್ರೇಷ್ಠ ಪರಂಪರೆಯಿದೆ. ನಿಮ್ಮ ಬದುಕಿನಲ್ಲಿ ಎದುರಾಗುವ ಸಕಲ ಅಡೆತಡೆಗಳಿಂದ ಹಾಗೂ ಸಂಕಷ್ಟಗಳಿಂದ ಮುಕ್ತಿ ಪಡೆಯಲು ಬಯಸಿದರೆ ಶುಕ್ರವಾರದಂದು ಲಕ್ಷ್ಮೀದೇವಿಯ ಮಹಾಲಕ್ಷ್ಮಿ ಸ್ವರೂಪವನ್ನು ಮನಃಪೂರ್ವಕವಾಗಿ ಆರಾಧಿಸಬೇಕು. ಈ ಶುಭ ದಿನದಂದು ದೇವಿಯ ಪೂಜೆಯ ಜೊತೆಗೆ ಆಕೆಗೆ ಪ್ರಿಯವಾದ ಮಹಾಮಂತ್ರಗಳನ್ನು ಸ್ಮರಿಸುವುದು ಶ್ರೇಯಸ್ಕರ. ಮಹಾಲಕ್ಷ್ಮೀ ದೇವಿಯನ್ನು ಈ ಮಂತ್ರಗಳ ಮೂಲಕ ಉಪಾಸನೆ ಮಾಡುವುದರಿಂದ ಐಶ್ವರ್ಯ ಹೆಚ್ಚುತ್ತದೆ ಮತ್ತು ಜೀವನದ ಸಕಲ ಕ್ಲೇಶಗಳು ನಿವಾರಣೆಯಾಗುತ್ತವೆ. ಅಂತಹ 10 ಪವಿತ್ರ ಮಂತ್ರಗಳನ್ನು ಕೆಳಗೆ ನೀಡಲಾಗಿದೆ. ಮಹಾಲಕ್ಷ್ಮೀ ದೇವಿಗೆ ಅರ್ಪಿತವಾದ 10 ದಿವ್ಯ ಮಂತ್ರಗಳು. ಓಂ ಲಕ್ಷ್ಮೀ ನಮಃ. ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮ್ಯೈ ನಮಃ. ಓಂ ಲಕ್ಷ್ಮೀನಾರಾಯಣ ನಮಃ. ಓಂ ಲಕ್ಷ್ಮೀನಾರಾಯಣ ನಮೋ ನಮಃ. ಓಂ ನಮೋ ಭಾಗ್ಯಲಕ್ಷ್ಮ್ಯೈ ಚ ವಿದ್ಮಹೇ ಅಷ್ಟಲಕ್ಷ್ಮ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ. ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮ್ಯೈ ನಮಃ. ಓಂ ಹ್ರೀಂ ಹ್ರೀಂ ಶ್ರೀ ಲಕ್ಷ್ಮೀ ವಾಸುದೇವಾಯ ನಮಃ. ಓಂ ಹ್ರೀಂ ಶ್ರೀ ಕ್ರೀಂ ಕ್ಲೀಂ ಶ್ರೀಂ ಲಕ್ಷ್ಮೀ ಮಾಂ ಗೃಹೇ ಧನ ಪೂರಯೇ ಚಿಂತಾಯೇಂ ದೂರಯೇ ಸ್ವಾಹಾ. ಓಂ ಲಕ್ಷ್ಮೀ ನಮೋ ನಮಃ. ಓಂ ಶ್ರೀಂ ಶ್ರೀಯೇ ನಮಃ. ಮಹಾಲಕ್ಷ್ಮಿ ಮಂತ್ರ ಪಠಿಸುವ ಧಾರ್ಮಿಕ ವಿಧಾನ. ನೀವು ದಿನನಿತ್ಯವೂ ಈ ಶ್ರೇಷ್ಠ ಮಂತ್ರಗಳನ್ನು ಸ್ಮರಿಸಬಹುದು. ಪ್ರತಿದಿನ ಸಾಧ್ಯವಾಗದಿದ್ದಲ್ಲಿ ಕನಿಷ್ಠ ಶುಕ್ರವಾರದಂದಾದರೂ ಈ ಮಂತ್ರಗಳನ್ನು ಜಪಿಸುವುದು ಒಳಿತು. ಮಂತ್ರ ಪಠಣ ಆರಂಭಿಸುವ ಮೊದಲು ಮುಂಜಾನೆಯೇ ಬೇಗನೆ ಎದ್ದು ನಿತ್ಯಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಶೋಧಿತರಾಗಬೇಕು. ಮಂತ್ರ ಜಪಕ್ಕೂ ಮುನ್ನ ಲಕ್ಷ್ಮೀದೇವಿಯ ಪೂಜೆಯನ್ನು ವಿಧಿಪೂರ್ವಕವಾಗಿ ನೆರವೇರಿಸುವುದು ಅತ್ಯಗತ್ಯ. ಲಕ್ಷ್ಮೀದೇವಿಗೆ ಪ್ರಿಯವಾದ ಕಮಲ ಅಥವಾ ಇತರ ಪವಿತ್ರ ಹೂವುಗಳನ್ನು ಮತ್ತು ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಬೇಕು. ದೇವಿಯ ಪಟ ಅಥವಾ ವಿಗ್ರಹದ ಮುಂದೆ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಬೇಕು. ನಂತರ ಲಕ್ಷ್ಮೀದೇವಿಯ ಮುಂದೆ ಶ್ರದ್ಧಾಭಕ್ತಿಗಳಿಂದ ಕುಳಿತು ಮೇಲಿನ ಮಹಾಲಕ್ಷ್ಮಿ ಮಂತ್ರಗಳನ್ನು ಏಕಾಗ್ರತೆಯಿಂದ ಜಪಿಸಬೇಕು. ನಿಮ್ಮ ಯಾವುದೇ ನಿರ್ದಿಷ್ಟ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಈ ಮಂತ್ರಗಳನ್ನು ಪಠಿಸುತ್ತಿದ್ದರೆ ಮಂತ್ರ ಜಪಿಸುವ ಮುನ್ನ ದೇವಿಯಲ್ಲಿ ನಿಮ್ಮ ಇಷ್ಟಾರ್ಥವನ್ನು ಸಂಕಲ್ಪ ಮಾಡಿಕೊಂಡು ನಂತರ ಮಂತ್ರ ಪಠಣ ಪ್ರಾರಂಭಿಸುವುದು ಅತ್ಯಂತ ಶ್ರೇಷ್ಠ. ಶುಕ್ರವಾರದ ದಿವ್ಯ ದಿನದಂದು ಈ 10 ಮಹಾಲಕ್ಷ್ಮಿ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಿ ದೇವಿಯನ್ನು ಆರಾಧಿಸುವುದರಿಂದ ನಿಮ್ಮ ಸಕಲ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ. ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿ ಮಹಾಲಕ್ಷ್ಮಿಯು ನಿಮಗೊಲಿದು ಸದಾ ಕಾಯುತ್ತಾಳೆ.